ಆ ಹೆಣ್ಮಗು ಈ ಮಗು ಆಗಿ ಮನೆಗೆ ಹೋದ್ಮೇಲೆ ತುಂಬಾ ಒಂದು ಮಾನಸಿಕವಾಗಿ ಏರುಪೇರು ನೋಡ್ತಾ ಇರ್ತಾರೆ. ಕೆಲವು ಸರಿ ಮಗು ಬಗ್ಗೆ ಕಮೆಂಟ್ ಮಾಡ್ತಾರೆ, ಕೆಲವು ಸರಿ ಅವ್ರಿಗೆ ಆಹಾರ ಸರಿಯಾಗಿ ಕೊಡಲ್ಲ, ಕೆಲವು ಸರಿ ನೀರ್ ಸರಿಯಾಗಿ ಕೊಡಲ್ಲ. ಇದೆಲ್ಲ ಡಯಟಿನ್ ಮಧ್ಯೆ ಅವ್ರನ್ನ ಒಂದು ಕತ್ತಲೆ ಕೋಣೆಯಲ್ಲಿ ಸ್ಕಾರ್ಫು ಮಫ್ಲರು ಹಾಕಿ ಕೂಡಾಕ್ತಾರೆ. ಇವ್ರಿಗೆ ನಾವು ಫ್ರೀ ಆಗಿ ಇರಕ್ ಬಿಡಲ್ಲ. ಅಲ್ಲಿ ಕುತ್ಕೋಬೇಡ, ಇಲ್ಲಿ ಕುತ್ಕೋಬೇಡ, ಮಲ್ಕೋ ಅಂತ ಹೇಳ್ತೀವಿ ನಾವು. ಸ್ಕಾರ್ಫ್ ಕಟ್ಕೋ, ಸ್ವೆಟರ್ ಹಾಕೋ ಅಂತ ಹೇಳ್ತೀವಿ. ಇಲ್ಲ ಮಗು ಹುಷಾರಿರಲ್ಲ ಅಂತ ಹೇಳ್ತೀವಿ. ಸೊ ಇದೇನು ನಾನು ಪ್ರೆಗ್ನೆನ್ಸಿಯಲ್ಲಿ ಒಂಥರ ಇದ್ರೆ ಇದು ಇಷ್ಟೊಂದೆಲ್ಲ ಪ್ರಾಬ್ಲಮ್ಸು ಅಂತ ಗಾಬರಿ ಆಗ್ತಾರೆ. ಕೆಲವು ಸರಿ ಎದೆ ಹಾಲು ಕಟ್ಟಿ ಬ್ರೆಸ್ಟ್ ಆಬ್ಸೆಸ್ ಕೂಡ ಆಗುತ್ತೆ. ಏನೋ ಒಂಥರ ಮನ್ಸಿಲ್ ತಳಮಳ, ಮಗುನ್ ನೋಡ್ಕೊಳಕ್ ಇಂಟ್ರೆಸ್ಟ್ ಇರಲ್ಲ, ಯಾಕೆ ನನ್ಗೆ ಈ ತರ ಆಗ್ತಾ ಇದೆ ಅಂತ ಬೇಜಾರು ಮಾಡ್ಕೋತಾರೆ. ಆ ಟೈಮಲ್ಲಿ ನಮಸ್ಕಾರ, ನಾನು ಡಾಕ್ಟರ್ ವಿದ್ಯಾ ಭಟ್, ಡೈರೆಕ್ಟರ್ ರಾಧಾಕೃಷ್ಣ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಆ್ಯಂಡ್ IVF ಸೆಂಟರ್. ಗರ್ಭಿಣಿಯಾಗಿ ಡೆಲಿವರಿ ಆಗಿ ಮನೆಗೆ ಹೋದ್ಮೇಲೆ ಎಷ್ಟೋ ಹೆಣ್ಮಕ್ಳು ಡಿಪ್ರೆಷನ್ ಅಂತ ಬರೋದು ನಾವು ನೋಡಿದ್ದೀವಿ. ಇದಕ್ಕೆ ನಾವು ಬಾಣಂತಿಯರಿಗೆ ಪ್ರಾಬ್ಲಮ್ಸ್ ಬರೋದಕ್ಕೆ ಕನ್ನಡದಲ್ಲಿ ಬಾಣಂತಿ ಸನ್ನಿ ಅಂತ ಹೇಳ್ತಾರೆ, ಇಲ್ಲ ಇಂಗ್ಲೀಷಲ್ಲಿ ಪೋಸ್ಟ್ಪಾರ್ಟಮ್ ಬ್ಲೂಸ್, ಪೋಸ್ಟ್ಪಾರ್ಟಮ್ ಡಿಪ್ರೆಷನ್, ಪೋಸ್ಟ್ಪಾರ್ಟಮ್ ಸೈಕೋಸಿಸ್ ಅಂತ ಹೇಳ್ತೀವಿ. ಸೊ ಇದು ಯಾಕಾಗತ್ತೆ? ಇದಕ್ಕೆ ಹಲವಾರು ಕಾರಣಗಳಿದೆ. ಆ ಹೆಣ್ಮಗು ಈ ಮಗು ಆಗಿ ಮನೆಗೆ ಹೋದ್ಮೇಲೆ ತುಂಬ ಒಂದು ಮಾನಸಿಕವಾಗಿ ಏರುಪೇರು ನೋಡ್ತಾ ಇರ್ತಾರೆ. ಕೆಲವು ಸರಿ ಮಗು ಬಗ್ಗೆ ಕಮೆಂಟ್ ಮಾಡ್ತಾರೆ, ಕೆಲವು ಸರಿ ಅವ್ರಿಗೆ ಆಹಾರ ಸರಿಯಾಗಿ ಕೊಡಲ್ಲ, ಕೆಲವು ಸರಿ ನೀರು ಸರಿಯಾಗಿ ಕೊಡಲ್ಲ. ಸೊ ಇದೆಲ್ಲ ಡಯಟಿನ್ ಮಧ್ಯೆ ಅವ್ರನ್ನ ಒಂದು ಕತ್ತಲೆ ಕೋಣೆಯಲ್ಲಿ ಸ್ಕಾರ್ಫು ಮಫ್ಲರು ಹಾಕಿ ಕೂಡಾಕ್ತಾರೆ. ಸೊ ಹೀಗೆ ಮಾಡೋದ್ರಿಂದ ಅವ್ರಿಗೆ ಇದೇನಪ್ಪ ನನ್ನ ಲೈಫ್ ಹಿಂಗಾಗೋಗಿದೆ, ಮಗು ಹುಟ್ಟಿದ ಮೇಲೆ ನಾನು ಇಷ್ಟು ದಿನ ಬಸರಿ ಇದ್ದಾಗ ಏನೇನೋ ರೆಸ್ಟ್ರಿಕ್ಷನ್ಸ್ ಇತ್ತು, ಈಗ ಮಗು ಹುಟ್ಟಿದ ಮೇಲೆ ಫ್ರೀ ಆಗ್ತೀನಿ ಅಂದರೆ ಈ ಥರ ಮಾಡ್ತಾ ಇದ್ದಾರೆ ಅಂತ ಒಂದು ಡಿಪ್ರೆಷನ್ಗೂ ಹೋಗ್ತಾರೆ. ಒಂಥರ ಮನಸ್ಸಿನ ತಳವಳ ಕೂಡ ಇರುತ್ತೆ. ಇದೇನಕ್ಕೆ ಅಂದರೆ ಇವ್ರಿಗೆ ನಾವು ಫ್ರೀಯಾಗಿ ಇರಕ್ಕೆ ಬಿಡಲ್ಲ. ಅಲ್ಲಿ ಕುತ್ಕೋಬೇಡ, ಇಲ್ಲಿ ಕುತ್ಕೋಬೇಡ, ಮಲ್ಕೋ ಅಂತ ಹೇಳ್ತೀವಿ ನಾವು. ಸ್ಕಾರ್ಫ್ ಕಟ್ಕೋ, ಸ್ವೆಟರ್ ಹಾಕೋ ಅಂತ ಹೇಳ್ತೀವಿ. ಇಲ್ಲ ಮಗು ಹುಷಾರಿರಲ್ಲ ಅಂತ ಹೇಳ್ತೀವಿ. ಆಮೇಲೆ ಪೋಸ್ಟ್ ನೇಟಲ್ ಏನಾಗುತ್ತೆ ಅಂದರೆ ತಾಯಿಗೆ ನಿದ್ದೆ ಸರಿ ಇರಲ್ಲ. ಯಾಕೆಂದರೆ ಮಗು 2 ಅವರ್ಗೂ ಹೇಳುತ್ತೆ, ಹಾಲು ಕೊಡಬೇಕಾಗತ್ತೆ. ಸೊ ನಿದ್ದೆ ಸರಿಗಿರಲ್ಲ. ನಿದ್ದೆ ಸರಿಗಿಲ್ದಿದ್ದಾಗ ಇವ್ರಿಗೆ ಮಾನಸಿಕವಾಗಿ ಇನ್ನೊಂದಿಷ್ಟು ಏರುಪೇರಾಗಿ ತೊಂದರೆಗಳಿಗೆ ಒಳಗಾಗ್ತಾರೆ. ಇದು ಅಲ್ಲದೆ ಇನ್ನೂ ಪ್ರಾಬ್ಲಮ್ಸ್ ಏನು, ಆಹಾರ ಸರಿಯಾಗಿಲ್ಲ, ಇವ್ರಿಗೆ ಕಾನ್ಸ್ಟಿಪೇಷನ್ ಆಗುತ್ತೆ, ಏನೋ ಗಾಯ ಆಗುತ್ತೆ, ಮೋಷನ್ ಹೋಗೋವಾಗ ತುಂಬ ನೋವಾಗುತ್ತೆ, ಎದೆ ಹಾಲು ಕುಡಿಸುವಾಗ ಅಲ್ಲಿ ಗಾಯ ಆಗಿ ಅಲ್ಲಿ ನೋವಾಗ್ತಾ ಇರುತ್ತೆ. ಸೊ ಇದೇನು ನಾನು ಪ್ರೆಗ್ನೆನ್ಸಿಯಲ್ಲಿ ಒಂಥರ ಇದ್ದರೆ ಇದು ಇಷ್ಟೊಂದೆಲ್ಲ ಪ್ರಾಬ್ಲಮ್ಸು ಅಂತ ಗಾಬರಿ ಆಗ್ತಾರೆ. ಕೆಲವು ಸರಿ ಎದೆ ಹಾಲು ಕಟ್ಟಿ ಬ್ರೆಸ್ಟ್ ಆಬ್ಸೆಸ್ ಕೂಡ ಆಗುತ್ತೆ. ಸೊ ಈ ಥರ ಎಲ್ಲ ಆಗೋಕ್ಕೆ ಮುಂಚೆ ನೀವು ಡಾಕ್ಟ್ರಲ್ಲಿ ಬಂದು ಒಂದು ಸರಿ ನಿಮ್ಮ ಡೌಟ್ಸು ಅಥವಾ ನಿಮ್ಗೇನು ತೊಂದರೆ ಆಗ್ತಾ ಇದೆ ಅಂತ ಡಾಕ್ಟ್ರಲ್ಲಿ ಬನ್ನಿ. ಯಾಕೆಂದರೆ ತುಂಬ ಎದೆ ಹಾಲು ಬರ್ತಾ ಇದ್ದರೆ ನಿಮಗೆ ಅದನ್ನು ಹೇಗೆ ಎಕ್ಸ್ಪ್ರೆಸ್ ಮಾಡಬೇಕು, ಅದನ್ನು ಹೇಗೆ ಮಗುಗೆ ಇಟ್ಟು ಫೀಡ್ ಮಾಡ್ಬೋದು, ಇಲ್ಲ ತುಂಬ ಆಗ್ತಾ ಇದೆ ನಿಮ್ಮ ಮಗುಗೆ ಸಾಕಾಗಿ ಮತ್ತೆ ಜಾಸ್ತಿ ಪ್ರೊಡಕ್ಷನ್ ಆಗ್ತಾ ಇದೆ ಅಂದರೆ ನೀವು ಇದನ್ನು ಬ್ರೆಸ್ಟ್ ಮಿಲ್ಕ್ ಬ್ಯಾಂಕ್ಗೆ ಎಕ್ಸೆಸಿವ್ ಮಿಲ್ಕ್ನ ಕೊಡ್ಬೋದು. ಯಾವುದೋ ಇನ್ನೊಂದು ಮಗುಗೆ ಹೆಲ್ಪ್ ಆಗುತ್ತೆ. ಅದು ಎಷ್ಟೊಂದು ಕಡೆ ಬೆಂಗಳೂರಲ್ಲಿ ಈ ಥರ ಬ್ರೆಸ್ಟ್ ಮಿಲ್ಕ್ ಬ್ಯಾಂಕ್ಸ್ ಇದೆ, ನೀವು ಅಲ್ಲಿಗೆ ನಿಮ್ಮ ಹಾಲನ್ನು ನೀವು ಕೊಡ್ಬೋದು. ಇನ್ನು ಆಹಾರದಲ್ಲಿ ಎಲ್ಲ ಆಹಾರ ತೊಗೋಬೋದು, ಯಾವುದೇ ರೆಸ್ಟ್ರಿಕ್ಷನ್ ಇಲ್ಲ. ಬಟ್ ನಿಮಗೆ ಎಷ್ಟು ಬೇಕೋ ಅಷ್ಟು ಆಹಾರ ತೊಗೊಳ್ಳಿ. ಆ ಕ್ಯಾಲರಿ ರಿಸ್ಟ್ರಿಕ್ಷನ್ ಮಾಡಿ, ಸ್ಮಾಲ್ ಪೋರ್ಷನ್ಸ್ ತೊಗೊಳ್ಳಿ. ತುಂಬ ತುಪ್ಪ ಇಲ್ಲ ಜಂಕು, ಕಂಡ್ಕಂಡಿದ್ದು ಜಂಕ್ ಎಲ್ಲ ತೊಗೋಬೇಡಿ. ಇನಿಷಿಯಲ್ ಡೇಸ್ ಒಂದು 6 ವಾರ ಟು ಒಂದು 3 ಮಂತ್ಸು ಔಟ್ಸೈಡ್ ಫುಡ್ ಅವಾಯ್ಡ್ ಮಾಡಿ. ಏನಕ್ಕೆ ಅಂದರೆ ಮತ್ತೆ ನಿಮಗೆ ಇನ್ಫೆಕ್ಷನ್ ಆಯಿತು, ಗ್ಯಾಸ್ಟ್ರೋಎಂಟ್ರೈಟಿಸ್ ಆಯಿತು, ಆವಾಗ ಮಗುನ ನೋಡ್ಕೊಳ್ಳೋಕ್ಕೆ ನಿಮಗೆ ತೊಂದರೆ ಆಗುತ್ತೆ. ಇದಲ್ಲದೆ ನಿಮ್ಮ ಪೇಷಂಟ್ಸ್ ಎಷ್ಟೊಂದು ಜನ ನನಗೆ ತುಂಬ ಬೇಜಾರಾಗ್ತಾ ಇದೆ, ನಾನೊಬ್ಬಳೇ ಮಗುನ ನೋಡ್ಕೋಬೇಕು. ಸೊ ಈಗ ಏನು ಮಾಡ್ತಾ ಇದ್ದಾರೆ, ಗೌರ್ಮೆಂಟ್ ಕೂಡ ಪೆಟರ್ನಿಟಿ ಲೀವ್ಸ್ ಅಂತ ಕೊಡ್ತಾ ಇದೆ. ಏಕೆಂದರೆ ಗಂಡಸಿಂದು ರೆಸ್ಪಾನ್ಸಿಬಿಲಿಟಿ ಮಗುನ ನೋಡ್ಕೊಳ್ಳೋದು, ಸೊ ಇಬ್ಬರು ಸೇರಿ ನೋಡ್ಕೋಬೇಕು ಅಂತ ಅವ್ರಿಗೂ ಕೂಡ ರಜಾ ಸಿಗುತ್ತೆ ಫಸ್ಟ್ ಒಂದು 15 to 20 ಡೇಸು. ಸೊ ಮನೆಯ ಗಂಡಸರು ಕೂಡ ಹೆಲ್ಪ್ಗೆ ಮುಂದಾಗಬೇಕು. ಅದು ಯಾವಾಗಲೂ ಬರೀ ತಾಯಿ ಇಲ್ಲ ಮಗಳ ಜವಾಬ್ದಾರಿ ಅಲ್ಲ. ಸೊ ಈ ಥರ ಎಲ್ಲ ಒಟ್ಟುಗೂಡಿ ನೋಡಿಕೊಂಡ್ರೆ ಈ ತಾಯಿಗೆ ಡಿಪ್ರೆಷನ್ ಆಗೋದು, ತೊಂದರೆಗಳಾಗೋದು ಕಡಿಮೆ ಆಗುತ್ತೆ.
ಆಮೇಲೆ ಈಗ ಎಷ್ಟೋ ಜನ ವರ್ಕ್ ಫ್ರಮ್ ಹೋಮ್ ಕೂಡ ಮಾಡ್ತಾರೆ ಡೆಲಿವರಿ ಆದ ತಕ್ಷಣ. ಸೊ ಆವಾಗ ಶೇರ್ ಮಾಡಿಕೊಂಡು ವರ್ಕ್ ಮಾಡಿ. ಯಾಕೆಂದರೆ ವರ್ಕ್ ಫ್ರಮ್ ಹೋಮ್ ಇದ್ದಾಗ ಅವ್ರ ಮಗುನ ಫೀಡ್ ಮಾಡ್ಬೋದು, ಮಗುನ ನೋಡ್ಕೋಬೋದು. ಸೊ ಈ ಥರ ಡಿಪ್ರೆಷನ್ಗೆ ಒಳಗಾಗಲ್ಲ. ಒಂಥರ ಪೋಸ್ಟ್ಪಾರ್ಟಮ್ ಬ್ಲೂಸ್ ಅಂತ ಹೇಳ್ತೀವಿ. ಏನೋ ಒಂಥರ ಮನಸ್ಸಲ್ಲಿ ತಳಮಳ, ಮಗುನ ನೋಡ್ಕೊಳ್ಳೋಕೆ ಇಂಟ್ರೆಸ್ಟ್ ಇರಲ್ಲ, ಯಾಕೆ ನನಗೆ ಈ ಥರ ಆಗ್ತಾ ಇದೆ ಅಂತ ಬೇಜಾರು ಮಾಡ್ಕೋತಾರೆ. ಸೊ ಆ ಟೈಮಲ್ಲಿ ನೀವು ಡಾಕ್ಟ್ರಲ್ಲಿ ಬಂದು ಅವ್ರಿಗೆ ಒಂದು ಕೌನ್ಸಿಲಿಂಗ್ ಮಾಡಿಸಿ. ಡಿಪ್ರೆಷನ್ ಅಂದರೆ ತುಂಬ ಅಳ್ತಾ ಇರ್ತಾರೆ, ಆ ಟೈಮಲ್ಲೂ ಕೂಡ ಅವ್ರನ್ನ ಕೌನ್ಸಿಲ್ ಮಾಡಿಸಿ. ಪೋಸ್ಟ್ಪಾರ್ಟಮ್ ಸೈಕೋಸಿಸ್ ತುಂಬ ಒಂದು ಅಗ್ರೆಸಿವ್ ಆಗಿ ಬಿಹೇವ್ ಮಾಡ್ತಾರೆ, ಆವಾಗ ಅವ್ರಿಗೆ ಸೈಕ್ಯಾಟ್ರಿಕ್ ಟ್ರೀಟ್ಮೆಂಟ್ ಬೇಕಾಗುತ್ತೆ. ಸೊ ನಮ್ಮ ಏಮ್ ಏನು ಅಂದರೆ ಈ ಪೋಸ್ಟ್ಪಾರ್ಟಮ್ ಪೀರಿಯಡಲ್ಲಿ ಅವ್ರಿಗೆ ಯಾವುದೇ ಪ್ರಾಬ್ಲಮ್ಮು ಅಂದರೆ ಕಾನ್ಸ್ಟಿಪೇಷನ್ ಆಗಬಾರ್ದು, ಎನಿಮಿಯಾ ಇರಬಾರ್ದು, ಆಮೇಲೆ ಬ್ರೆಸ್ಟ್ ಮಿಲ್ಕ್ ಕರೆಕ್ಟಾಗಿ ಪ್ರೊಡಕ್ಷನ್ ಆಗಬೇಕು, ಯಾವುದೇ ಇನ್ಫೆಕ್ಷನ್ ಆಗಬಾರ್ದು, ಯಾವುದೇ ಥರ ಅವ್ರಿಗೆ ಮಾನಸಿಕವಾಗಿ ತೊಂದರೆ ಆಗಬಾರ್ದು. ಸೊ ಇದನ್ನೆಲ್ಲ ನಾವು ಅವ್ರನ್ನ ಸರಿಯಾಗಿ ನೋಡಿಕೊಂಡ್ರೆ ಇವ್ರಿಗೆ ಈ ಥರ ಪೋಸ್ಟ್ಪಾರ್ಟಮ್ ಡಿಪ್ರೆಷನ್ನು ಮತ್ತು ಬ್ಲೂಸ್ ಬರಲ್ಲ. ಸೊ ಬರೀ ಪ್ರೆಗ್ನೆಂಟ್ ಲೇಡೀಸ್ನ ನೋಡೋದೊಂದೇ ಅಲ್ಲ, ತಾಯಿ ಮಗು ಆದಮೇಲೆ ಬಾಣಂತೀರ ನೋಡ್ಕೊಳ್ಳೋದು ಕೂಡ ಸೇಫ್ ಮದರ್ಹುಡ್ಡು. ಸೊ ಇವ್ರನ್ನ ಕರೆಕ್ಟಾಗಿ ನಾವು ನೋಡಿಕೊಂಡು ಅವ್ರಿಗೆ ಅಡಿಕ್ವೇಟ್ ಕೇರ್ ಕೊಡಬೇಕಾಗುತ್ತೆ. ಹೆಚ್ಚಿನ ಮಾಹಿತಿಗಾಗಿ ನೀವು ವಿಶ್ವವಾಣಿ ಹೆಲ್ತ್ ಚಾನೆಲ್ನ ಲೈಕ್ ಮಾಡಿ, ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.